ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ನಾನು ರಾತ್ರಿ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇವತ್ತೇನು ನಮ್ಮ ಮನೆಯವರು ಮೆಹಂದಿ ಹಾಕ್ತಿದ್ದಾರೆ ಅಂತ ಅಂದ್ಕೊತಾ ಇರ್ಬೋದು ನೀವು. ಹೌದು, ಹೇಳಿದ್ನಲ್ಲ ನಾನು ಈ ಥರ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತಂದು ಹೇಳ್ಬಿಟ್ಟು, ಅದಕ್ಕೋಸ್ಕರ ಇರಲಿ ಅಂತಂದು. ಯಾಕಂದರೆ ನಾನು ಯಾವಾಗಲೂ ಈ ಥರ ಮೆಹಂದಿ ಎಲ್ಲ ಹಾಕ್ಕೊಂಡು ಅಭ್ಯಾಸನೇ ಇಲ್ಲ. ಹಾಕೋಕ್ಕೆ ಮೇಯ್ನು ಒಂದು ಕೈಗೆ ಹಾಕ್ಕೋಬೋದು, ಇನ್ನೊಂದು ಕೈಗೆ ಯಾರಾದರೂ ಒಬ್ಬರು ಹೆಲ್ಪ್ ಬೇಕಾಗುತ್ತೆ. ಆದರೆ ನನಗೂ ಅಷ್ಟಾಗಿ ಕೋನೆಲ್ಲ ಬಿಡ್ಸೋಕ್ಕೆ ಬರಲ್ಲ ಹೇಳ್ರಿ. ಸುಮ್ಮನೆ ಈ ರೀತಿ ಏನಾದರೂ ಆ ಸ್ಟಿಕ್ಕರ್ಸ್ ಮೇಲೆ ಹಾಕಿರೋ ಅಂಥದ್ದು ನನ್ನ ಫ್ರೆಂಡ್ ತಂದು ಕೊಟ್ಟಿದ್ಲು. ಹಂಗಾಗಿ ಆ ಸ್ಟಿಕ್ಕರ್ಸ್ನ ಇಟ್ಬಿಟ್ಟು ಅದರ ಮೇಲೆ ಮೆಹಂದಿ ಹಾಕಿದ್ದೀನಿ. ಅದು ಡಿಸೈನ್ ಥರ ನಾವೇ ಬಿಡಿಸಿದ್ದೀವಿ ಅನ್ನೋ ರೇಂಜಿಗೆ ಬರುತ್ತೆ. ಹಾಗಾಗಿ ಮೇಲ್ಗಡೆ ಮಾತ್ರ ಅಷ್ಟೇ, ಒಳಗಡೆ ಅಂಗೈಗೆಲ್ಲ ಆಗ್ತಾಯಿಲ್ಲ ಏನೂ. ಮತ್ತು ಬೆರಳಿಗೆ ಮಾತ್ರ ಆ ರೀತಿ ಎರಡೂ ಕೈಗೂ ಆ ರೀತಿ ಹಚ್ಚಿಸ್ತಾ ಇದ್ದೀನಿ ನಮ್ಮ ಮನೆಯವ್ರ ಕೈಲಿ. ನೋಡಿ, ಈ ಥರ ಗಂಡ ಸಿಗೋಕ್ಕೂ ನಿಜ ಪುಣ್ಯ ಮಾಡಿರಬೇಕು ಅಂತಂದು ತುಂಬ ಜನ ಹೇಳ್ತಾ ಇರ್ತೀರಾ. ಇನ್ನೊಂದು ಸ್ವಲ್ಪ ಜನ ನನ್ನ ತುಂಬ ಇಷ್ಟಪಡ್ತೀರಲ್ಲ, ಸೊ ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ಅವ್ರು ಏನು ಅಂದ್ಕೊತಾರೆ ಅಂದರೆ, ಈಗ ನಮ್ಮ ಮನೆಯವ್ರನ್ನ ನಾನು ಹೆಲ್ಪ್ ಕೇಳಿ ಈ ರೀತಿ ಮೆಹಂದಿ ಎಲ್ಲ ಹಾಕ್ಸ್ಕೊತಾ ಇದ್ದೀನಲ್ಲ, ಇದನ್ನು ನೋಡಿಬಿಟ್ಟು ಸ್ವಲ್ಪ ಜನಕ್ಕೆ ತುಂಬ ಖುಷಿಯಾಗುತ್ತೆ. ಬಿಡಪ್ಪ, ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿ ಇದ್ದಾರಲ್ಲ ಅಂತಂದು ಹೇಳ್ಬಿಟ್ಟು. ಇನ್ನೊಂದು ಸ್ವಲ್ಪ ಜನಕ್ಕೆ ಅವ್ನ ಹೆಂಡತಿ ಗುಲಾಮ ಅಂತಂದು ಅಂದ್ಕೊತಾರೆ. ಇನ್ನೊಂದು ಸ್ವಲ್ಪ ಜನಕ್ಕೆ ಇವಳಿಗೆ ಯಾರು ಹೇಳೋರು ಕೇಳೋರು ಇಲ್ಲ, ಅತ್ತೆ ಮಾವ ಇಲ್ಲ, ಆ ಥರ, ಅದಕ್ಕೆ ಇವಳು ಆಡ್ದಂಗೆ ಆಡ್ತಾನೆ ಗಂಡ ಅಂತ ಅಂದ್ಕೊತಾರೆ. ಇದೆಲ್ಲ ಜನ ಹೆಂಗೆ ಅಂದರೆ, ನಾವು ಏನು ಮಾಡಿದ್ರೂ ಅದರಲ್ಲಿ ಒಂದು ಮಾತಾಡೋಕ್ಕೆ ಹುಡುಕ್ತಾರೆ ಹೊರ್ತು, ಸರಿ ಬಿಡು ಅವ್ರಿಷ್ಟದ ಪ್ರಕಾರ ಇರಲಿ ಅಂತ ಯಾರು ಒಪ್ಕೊಳಕ್ಕೆ ತಯಾರಿರಲ್ಲ. ಹಾಗೇನೆ ಬೇರೆಯವರು ಮನೆ ವಿಚಾರ ಅಂದರೆ ಇನ್ನೂ ತುಂಬ ಚೆನ್ನಾಗಿ ನಾಲ್ಗೆ ಉದ್ದ ಚಾಚುತ್ತಾರೆ ಮಾತಾಡೋದಕ್ಕೆ ಅಂತಂದು. ಅದರಲ್ಲಿ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದಾಗಿಂದ ನಾನು ತುಂಬ ಮಾತುಗಳನ್ನ ಕೇಳಿಬಿಟ್ಟಿದ್ದೀನಿ, ಈ ರೀತಿ ಮಾತುಗಳೆಲ್ಲನೂ. ಆದ್ರೂ ಒಂದೊಂದು ಸಾರಿ ಎಷ್ಟು ಇಗ್ನೋರ್ ಮಾಡಿದ್ರು ಒಂದೊಂದು ಸಾರಿ ಆ ಥರ ಮಾತು ಅವರು ಕಾಮೆಂಟ್ ಸೆಕ್ಷನಲ್ಲಿ ಬರೆದಿರ್ತಾರಲ್ಲ, ನಿಜ ಒಂದೊಂದು ಟೈಮ್ ನಾನು ನಿದ್ದೆನೇ ಮಾಡಲ್ಲ. ನೈಟ್ ಟೈಮು ಬರೀ ಚಿಂತೆಗಳು ಮಾಡ್ತಾನೆ ಇರ್ತೀನಿ. ಯಾಕೆ ಈ ಥರ ಅರ್ಥ ಮಾಡ್ಕೊತಾರೆ, ಯಾಕೆ ಈ ಥರ ಅಂತಾರೆ ಅಂತಂದು ಹೇಳ್ಬಿಟ್ಟು ಅಷ್ಟೊಂದು ಮನಸ್ಸಿಗೆ ನೋವು ಕೊಡುವಂಥ ಕಾಮೆಂಟ್ಸು ಇರ್ತವೆ. ಸುಮ್ಮನೆ ಎಷ್ಟು ಅಂತ ಇಗ್ನೋರ್ ಮಾಡೋಕ್ಕಾಗುತ್ತೆ, ಮನಸ್ಸಿಗೆ ತೊಗೊಳ್ಳೋವಂಥ ಕಾಮೆಂಟ್ಸು ತುಂಬ ಇರುತ್ತಲ್ಲ. ಸೊ ಹಂಗಾಗಿ ಅಂಥ ಕಾಮೆಂಟ್ಸ್ ಮಾಡೋರಿಗೆಲ್ಲ ಹೇಳ್ತಾ ಇದ್ದೀನಿ. ಮೊನ್ನೆ ನಾವೊಂದು ಈ ಥರ ಒಂದು ವೀಡಿಯೋಗೆ ಹೋಗಿದ್ವಿ ಅಂತಂದು ಹೇಳಿದ್ನಲ್ಲ, ಸೊ ಊಟ ಮಾಡ್ಕೊಂಡು ಬಂದ್ವಿ ಹಂಗೆ ನಾನ್ ವೆಜ್ ಊಟ ಅಂತಂದು ಹೇಳಿದ್ನಲ್ಲ. ಸೊ ಅವತ್ತಿನ ವೀಡಿಯೋದ ಕಾಮೆಂಟ್ಗೆ ಅವತ್ತಿನ ವೀಡಿಯೋಗೆ ಕಾಮೆಂಟ್ ಯಾವ ಥರ ಮಾಡಿದ್ದಾರೆ, ನಿನಗೆ ಮೇಯ್ನ್ ಮನೇಲಿ ಅತ್ತೆ ಮಾವ ಇಲ್ಲ, ಸೊ ಗಂಡ ನೀನು ಹೇಳ್ದಂಗೆ ಕೇಳೋವಂಥ ಗಂಡ ಸಿಕ್ಕಿದ್ದಾನೆ, ನೀನು ಹೆಂಗೆ ಓಡಾಡಿದ್ರೆ ಹಂಗೆ ಹಿಂದಿಂದೆ ಬರ್ತಾನೆ, ನೀನು ಅದಕ್ಕೆ ಫುಲ್ಲು ಮೆರಿತಿದ್ಯಾ, ಮೆರಿ ಅಂತಂದು ಹೇಳ್ಬಿಟ್ಟು ಮೆಸೇಜ್ ಹಾಕಿದ್ರು. ಅಲ್ಲ, ಮೆಸೇಜ್ ಹಾಕಿರೋರಿಗೆ ಒಂದೇ ನನ್ನ ಕ್ವಶನ್ ಕೇಳೋದು ಏನು ಗೊತ್ತಾ, ನೀವು ನನ್ನ ಲೈಫ್ನ ಮುಂಚೆಯಿಂದ ನೋಡಿದ್ರಾ? ಏನೋ ಮಧ್ಯದಲ್ಲಿ ಬಂದುಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನನ್ನ ಲೈಫ್ ಸ್ಟೈಲ್ ತೋರಿಸೋದಕ್ಕೆ, ಇವಳು ಹುಟ್ಟಿನಿಂದ ಹಿಂಗೆ ಅವಳೇನೋ, ಮದುವೆ ಆದಾಗಿಂದ ಇಷ್ಟೇ ಸುಖವಾಗಿ ಅವಳೇನೋ, ಇವಳಿಗೆ ಯಾರು ಹೇಳೋರು ಕೇಳೋರು ಯಾರು ಇಲ್ವೇನೋ ಅನ್ನೋ ಥರ. ನೀವು ಊಹೆನೂ ಮಾಡೋಕ್ಕಾಗಲ್ಲ, ಆ ಥರ ಕಷ್ಟಗಳೆಲ್ಲ ಪಟ್ಕೊಂಡು ಬಂದಿರೋದು ನಾನು ಈ ಸ್ಟೇಜ್ಗೆ. ನನಗೂ ಒಂದು ಜೀವನ ಅನ್ನೋದು, ನನಗೂ ಒಂದು ಗಂಡನ ಸುಖ ಅನ್ನೋದು ಎಲ್ರಿಗೂ ಇರಬೇಕು, ಹೆಣ್ಮಕ್ಳು ಅಂದಮೇಲೆ. ಸೊ ಅಂಥದ್ದು ನನಗೂ ಈಗ ದೇವರೊಂದು ಅವಕಾಶ ಕೊಟ್ಟಿದ್ದಾನೆ. ಇಷ್ಟು ದಿನ ನನಗೆ ಅವಕಾಶ ಕೊಟ್ಟಿರಲಿಲ್ಲ, ಚಾನ್ಸು ಕೊಟ್ಟಿರಲಿಲ್ಲ, ಮಾಡದೇ ಇರೋ ತಪ್ಪುಗಳಿಗೆಲ್ಲ ಶಿಕ್ಷೆ ಅನುಭವಿಸಿದ್ದೀನಿ. ಸೊ ಗಂಡನ ಪ್ರೀತಿನೂ ಸಿಗದೆ, ಯಾರ ಪ್ರೀತಿನೂ ಸಿಗದೆ ನಾನು ಒಬ್ಬಳೇ ಒಂಟಿಯಾಗಿ ಓಡಾಡಿದ್ದೀನಿ ಸುಮಾರು ಅಂದರೆ ಒಂದು 15 ವರ್ಷದವರೆಗೂ. ಅವಾಗ ಯಾರು ನಾನು ವೀಡಿಯೋಸ್ ಮಾಡಲಿಲ್ವಲ್ಲ, ಕಣ್ಣಿಗೆ ಕಾಣಲಿಲ್ಲ. ಸೊ ಅವಾಗ ನೋಡೋರು ಸಮೇತ, ಅಕ್ಕಪಕ್ಕ ಜನ ನೋಡೋರು ಸಮೇತನೂ ಪಾಪ ಅಂತ ಅಂದ್ಕೊಳ್ಳೋರೆ ಹೊರತು, ಪಾಪ ಬಿಡು ಎಷ್ಟು ಕಷ್ಟಪಡ್ತಾವಳೆ ಅಂತಂದು ಹೇಳ್ಬಿಟ್ಟು, ಈಗ ನಾನು ಚೆನ್ನಾಗಿರೋದಕ್ಕೆ ಅವ್ರ ಸಮೇತ ಹುರ್ಕೊತಾರೆ. ಪರಿಚಯರು, ಸಂಬಂಧಿಕರು ಇವರೇ ಹುರ್ಕೊಂತಾರೆ ನಾನು ಚೆನ್ನಾಗಿರೋದಕ್ಕೆ. ಯಾವಾಗ ನನ್ನ ಕಷ್ಟ ನೋಡಿ, ಯಪ್ಪ ನೀನು ಜೀವಂತವಾಗಿ ಹೆಂಗಿದೆಯಾ, ನಾವಾಗಿದ್ರೆ ಸತ್ತೋಗ್ಬಿಡ್ತಿದ್ವಿ, ಇಲ್ಲ ಗಂಡನ ಬಿಟ್ಟು ಹೊರಟೋಗ್ಬಿಡ್ತಿದ್ವಿ ಅಂತಂದು ಹೇಳೋರು. ಈಗ ನಾನು ಚೆನ್ನಾಗಿರೋದು ನೋಡಿಬಿಟ್ಟು ಅವ್ರಿಗೆ ಹೊಟ್ಟೆ ಉರಿ ಅಸೂಯೆ ಅಂದರೆ, ನೀವು ಯಾವತ್ತೋ ನನ್ನ ಲೈಫ್ನ ನೋಡದೇ ಇರೋರು ಬಂದು ಇವತ್ತೊಂದು ಕಾಮೆಂಟ್ ಮಾಡಿದ ತಕ್ಷಣ ನಿಮಗೂ ಹೊಟ್ಟೆ ಉರಿ ಬರೋ ಸಹಜ. ಯಾಕಂದರೆ ಒಬ್ಬರು ಚೆನ್ನಾಗಿರೋನ್ನ ಕಂಡ್ರೆ ಯಾರಿಗೂ ಸಹಿಸೋಕ್ಕೆ ಆಗಲ್ಲ. ಈ ಕೆಟ್ಟ ಪ್ರಪಂಚದಲ್ಲಿ ಹೆಂಗಿದ್ರೂ ಕಷ್ಟನೇ, ಚೆನ್ನಾಗಿದ್ರೂ ಕಷ್ಟ, ಚೆನ್ನಾಗಿಲ್ಲ ಅಂದರೂ ಕಷ್ಟ, ಏನಾದರೂ ಒಂದು ಇದು ಮಾಡ್ಕೊಂಡು ಓಡೋದ್ರೂ ಕಷ್ಟ, ಎಲ್ಲ ಏನಾದರೂ ಒಂದು ಹೆಸರಿಡ್ತಾರೆ. ಅದೇ ಒಂದು ಹೇಳ್ತಾರಲ್ಲ, ಗಂಡ ಹೆಂಡ್ತಿದೊಂದು ಸ್ಟೋರಿನೇ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಯಾರೋ ಪುಣ್ಯಾತ್ಮರು. ಸೊ ನಿಮ್ಮಂಥವ್ರ ಮಾತುಗಳು ಕೇಳ್ಕೊಂಡೆ ಕ್ರಿಯೇಟ್ ಮಾಡಿರ್ತಾರೆ ಅವರು. ಒಂದು ಕತ್ತೆ ಮೇಲೆ ಕೂರಿಸ್ಕೊಂಡು ಹೆಂಡ್ತಿನ ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ, ಕೂರಿಸ್ಕೊಂಡು ಹೋದ್ರೂ ಒಂದು ಅಂತಾರೆ, ನಡೆಸ್ಕೊಂಡು ಹೋದ್ರೂ ಅಂತಾರೆ, ಗಂಡ ಕೂತ್ಕೊಂಡ್ರು ಒಂದಂತಾರೆ, ಹೆಂಡ್ತಿ ಕೂತ್ಕೊಂಡ್ರು ಒಂದಂತಾರೆ. ಹಾಗಂತ ಇಬ್ಬರು ಬೇಡ ಅಂತ ಹೇಳ್ಬಿಟ್ಟು ಆ ಕತ್ತೆನ ಸೈಡಲ್ಲಿ ಇಟ್ಕೊಂಡು ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ರೆ, ಇವ್ರಿನ್ನ ಎಂಥ ದಡ್ರು ಕತ್ತೆ ಇದ್ಕೊಂಡು ನಡ್ಕೊಂಡು ಹೋಗ್ತಾವ್ರೆ ಅಂತಾರೆ. ಇಂಥವ್ರನ್ನ ಯಾರು ಮೆಚ್ಸೋಕ್ಕಾಗುತ್ತೆ? ಹಾಗೇನೆ ನಾನು ಮೆಚ್ಸೋಕ್ಕಾಗಲ್ಲ. ತುಂಬ ಜನ ಹೇಳ್ತೀರಾ ಸಿಸ್ಟರ್ಸು, ಕಾಮೆಂಟ್ಸ್ಗೆಲ್ಲ ಇಗ್ನೋರ್ ಮಾಡ್ಕೊಳ್ಳಿ, ರಿಪ್ಲೈ ಮಾಡಿಬಿಡಿ ಅಂತಂದು. ನಾನು ನಿಮ್ಮ ಮಾತಿಗೆಲ್ಲ ಬೆಲೆ ಕೊಡ್ತೀನಿ. ಜಾಸ್ತಿ ನಾನು ಕಾಮೆಂಟ್ಸ್ ಬಗ್ಗೆನೂ ಮಾತಾಡೋಕ್ಕೆ ಹೋಗಲ್ಲ. ಒಂದೊಂದು ಕಾಮೆಂಟ್ಸ್ ಇರುತ್ತೆ ನಿಜ, ಅದಕ್ಕೇನೋ ಅಷ್ಟೊಂದು ಜನ ಇನ್ಫ್ಲುಯೆನ್ಸರ್ಸು, ಈ ಥರ ಯೂಟ್ಯೂಬರ್ಸು ಎಲ್ಲ ಬೈದು ಬಿಸಾಕ್ತಾ ಇರ್ತಾರೆ. ಕೆಟ್ಟ ಭಾಷೆ ಶಬ್ದಗಳೆಲ್ಲ ಬಳಸಿ ಬೈತಾರೆ. ಯಾಕಂದರೆ ಅವ್ರ ಕಾಮೆಂಟ್ಸ್ ಅದೇ ಥರನೇ ಮಾಡಿರ್ತಾರೆ. ಅದಕ್ಕೋಸ್ಕರ ನಾನು ಅಂದ್ಕೊತಾ ಇದ್ದೆ, ಏನಕ್ಕೆ ಇವ್ರು ಇಷ್ಟೊಂದು ರಿಯಾಕ್ಟ್ ಆಗ್ತಾರೆ? ಕಾಮೆಂಟ್ಸ್ ಜಸ್ಟ್ ಕಾಮೆಂಟ್ ಅಷ್ಟೇ ಅಲ್ವಾ, ಡಿಲೀಟ್ ಮಾಡೋಕ್ಬೋದಲ್ವಾ? ಆದರೆ ಆ ಮಾತು ಇರುತ್ತಲ್ಲ ಬರೆದಿರೋ ಅಂಥದ್ದು, ಅದು ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡೋಕ್ಕಾಗಲ್ಲ.
ಆ ಥರ ಮನಸ್ಸಿಗೆ ಒಂಥರ ತುಂಬ ನೋವು ಕೊಡುತ್ತೆ. ನಾವು ಪಟ್ಟಿರುವಂಥ ಕಷ್ಟ ಅಷ್ಟಿಷ್ಟಲ್ಲ ನಮ್ಮ ಲೈಫಲ್ಲಿ. ಈ ಚಿಕ್ಕ ವಯಸ್ಸಿಗೆ ಎಲ್ಲ ಕಷ್ಟಗಳು ನೋಡಿ ನಾನು ಬಂದಿರುವಂಥದ್ದು. ತಿನ್ನೋಕೆ ಊಟ ಇಲ್ಲದೆ, ಉಡೋಕೆ ಬಟ್ಟೆ ಇಲ್ಲದೆ, ಗಂಡನ ಇದು ಸಪೋರ್ಟ್ ಇಲ್ಲದೇ ಪ್ರತಿಯೊಂದರಲ್ಲೂ ಕಷ್ಟಪಟ್ಟಿದ್ದೀನಿ. ಯಾರು ಸಪೋರ್ಟ್ ಇಲ್ಲದೇ ತುಂಬ ಕಷ್ಟಪಟ್ಕೊಂಡು ಇವಾಗೇನೋ ದೇವ್ರು ನಮ್ಮ ಮೇಲೆ ಕರುಣೆ ತೋರಿಸಿ ಹೋಗ್ಲಿ ಗಂಡ ಹೆಂಡತಿ ಚೆನ್ನಾಗಿರಿ ಅಂತಂದು ಹೇಳ್ಬಿಟ್ಟು ನನ್ನ ಗಂಡನ ನನ್ನ ಕಡೆ ತಿರುಗೋ ಥರ ದೇವರು ಇದು ಮಾಡಿಕೊಂಡು ಹೆಂಗೋ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇರ್ರಿ ಅಂತ ಒಂದು ಆಶೀರ್ವಾದ ಮಾಡಿದ್ದಾನೆ. ಅದೇನೋ ಅಂತಾರಲ್ಲ, ದೇವ್ರು ಕೊಟ್ಟರು ಪೂಜರಪ್ಪ ಕೊಡಬೇಕಲ್ವ ಅಂತಾರಲ್ಲ, ಆ ರೀತಿ ಆಗಿದೆ ನಮ್ಮ ಜೀವನ. ಸೊ ಹೆಂಗೋ ನಾವು ದೇವ್ರಿಟ್ಟಂಗೆ ನಮ್ಗೆ ಇದು ಚೆನ್ನಾಗಿ ಹೋಗ್ತಾ ಇದೆ. ಆದರೆ ಆ ವಿಡಿಯೋ ಮುಖಾಂತರ ತೋರಿಸೋಣ ನಮ್ಮ ಲೈಫ್ ಸ್ಟೈಲ. ಸ್ವಲ್ಪ ಜನ ಈಗ ನಂತರ ಪಡ್ತಾ ಇರೋರು, ಪಟ್ಟಿರೋರು ತುಂಬ ಜನ ಇರ್ತಾರೆ. ಸೊ ಅಂಥವ್ರಿಗೂ ಅಷ್ಟೇ ಈ ರೀತಿ ಎಲ್ಲ ಒಂದು ಇದು ಒಂಥರ ಸೀರಿಯಲ್ ಥರನೇ ಅಡಿಕ್ಟ್ ಆಗಿಬಿಟ್ರೆ ನಾವು ಡೈಲಿ ನಮ್ಮ ಲೈಫಲ್ಲಿ ಏನಾಗುತ್ತೆ, ಏನು ತೋರಿಸ್ತಾ ಇದ್ದೀವಿ ಅದನ್ನೆಲ್ಲ ನೋಡದೇ ಇಲ್ಲ ಅಂದರೆ ಸಮಾಧಾನ ಆಗಲ್ಲ ಸ್ವಲ್ಪ ಜನ ಇಷ್ಟಪಡೋರಿಗೆ. ಅದಕ್ಕೋಸ್ಕರ ನಮ್ಮ ಲೈಫ್ ಸ್ಟೈಲ್ ಇಷ್ಟು ಚೆನ್ನಾಗಿ ನಾವು ಎಷ್ಟೇ ಕಷ್ಟ ಇದ್ರು, ಸಾಲಗಳಿದ್ರು ಇಷ್ಟು ಚೆನ್ನಾಗಿ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ಜನ ಜೀವನೇ ತಕ್ಕೊಬಿಡ್ತಾರೆ ನಮಗೆ ತುಂಬ ಕಷ್ಟ ಅಂತ ಹೇಳ್ಬಿಟ್ಟು. ಅವ್ರಿಗೆಲ್ಲ ಮೋಟಿವೇಟ್ ಆಗಿರುತ್ತೆ ನನ್ನ ಮಾತಾಗಿರ್ಬೋದು, ನನ್ನ ವೀಡಿಯೋಸ್ ಆಗಿರ್ಬೋದು. ಸ್ವಲ್ಪ ಹೊತ್ತು ನೋಡ್ತಾರಲ್ಲ ನನ್ನ ವೀಡಿಯೋಸು, ಹಂಗಾಗಿ ಸ್ವಲ್ಪ ಜನ ಮೈಂಡ್ಸೆಟ್ ಹೆಂಗಿರುತ್ತೆ ಅಂದರೆ ಒಬ್ರು ಹೇಳಿದ್ರೆ ತಿಳ್ಕೊಳ್ಳೋ ಥರ ಮೈಂಡ್ಸೆಟ್ ಇರುತ್ತೆ, ಸ್ವಲ್ಪ ಜನಕ್ಕೆ ನೋಡಿದ್ರೆ ತಿಳ್ಕೊಳ್ಳೋ ಥರ ಇರುತ್ತೆ. ಹಾಗಾಗಿ ನನ್ನಿಂದ ಒಬ್ಬರು ಇಬ್ಬರಾದರೂ ಸ್ವಲ್ಪ ನನ್ನ ರೀತಿ ಧೈರ್ಯ ತಂದ್ಕೊಂಡು ಮಾಡ್ಕೊಂಡು ತಿನ್ನಲಿ ಅನ್ನೋ ಇಂಟೆನ್ಷನ್ಲಿ ನಾನು ಈ ಥರ, ನನಗೂ ಏನು ಸುಮ್ಮನೆ ಮಾಡೋಕ್ಕೆ ನಾನೇನೋ ಇದಲ್ಲ. ಸೊ ನನಗೂ ಇದರಿಂದ ಸ್ವಲ್ಪ ಸ್ಯಾಲ್ರಿ ಬರುತ್ತೆ. ಹಾಗಾಗಿ ನಾನು ಕಷ್ಟಪಡ್ತಾಯಿದ್ದೀನಿ, ಅದ್ರ ಜೊತೆಗೆ ಮೋಟಿವೇಟ್ ಮಾಡ್ತಾಯಿದ್ದೀನಿ. ಸೊ ನನಗೆ ಏನಾದರೂ ಈ ಥರ ಇರೋರು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಲಿ, ಧೈರ್ಯ ತಂದ್ಕೊಳ್ಳಿ, ಸ್ವಲ್ಪ ವೆಯ್ಟ್ ಮಾಡಲಿ ಅಂತಂದು ಹೇಳ್ಬಿಟ್ಟು ತುಂಬ ದುಡುಕಿ ಹೆಣ್ಮಕ್ಳೆಲ್ಲ ಪ್ರಾಣ ತಕ್ಕೊಳ್ಳೋ ಹೆಣ್ಮಕ್ಳು ತುಂಬ ಜನ ನೋಡಿದ್ದೀನಿ ನಾನು. ಅದಕ್ಕೋಸ್ಕರ ಬೇಡ, ನಮಗೂ ಒಂದು ಟೈಮ್ ಅಂತ ಬಂದೇ ಬರುತ್ತೆ. ಎಕ್ಸಾಂಪಲ್ಗೆ ನನ್ನನ್ನು ತಗೊಳ್ರಿ. ಸೊ ನನ್ನ ಲೈಫ್ ಮುಂಚೆ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ತುಂಬ ವ್ಯತ್ಯಾಸ ಅಂದರೆ ಅದು ಆಗೋದೇ ಇಲ್ಲ, ಅಷ್ಟೊಂದು ವ್ಯತ್ಯಾಸ ಇದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ಟೈಮ್ ಅನ್ನೋದಿರುತ್ತೆ, ಒಂದು ಕಾಲ ಅನ್ನೋದು ಬಂದೇ ಬರುತ್ತೆ, ವೆಯ್ಟ್ ಮಾಡಬೇಕಷ್ಟೇ. ಈ ಥರ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಒಂದೊಂದು ಏನಾದರೂ ಮೋಟಿವೇಟ್ ಆಗೋ ಥರ ಮಾತಾಡೋಣ. ನನ್ನ ಕಷ್ಟ ಎಷ್ಟಿದೆ, ನಾನು ಏನು ಮಾಡ್ತೀನಿ, ಏನು ಕೆಲಸ ಮಾಡ್ತೀನಿ, ಎಷ್ಟೆಲ್ಲ ಮಾಡ್ತೀನಿ ಅಂತ ತೋರಿಸ್ತಾ ಹೋಗೋಣ ವೀಡಿಯೋದಲ್ಲಿ. ನನಗೂ ಈ ಥರ ಒಂದು ವರ್ಕ್ ಥರ ಸಿಗುತ್ತೆ, ಹಾಗೆ ಇದರಿಂದ ಸ್ಯಾಲ್ರಿನೂ ಬರುತ್ತೆ, ನೊಂದಿರೋ ಹೆಣ್ಮಕ್ಳಿಗೂ ಯೂಸ್ ಆಗುತ್ತೆ. ನಾನು ಪಟ್ಟಿರೋಂಥದ್ದೇ ಕಷ್ಟಗಳೇ ನಾನು ಶೇರ್ ಮಾಡ್ಕೊತೀನಿ ಹೊರತು ಬೇರೆಯವ್ರ ಕಷ್ಟಗಳು ನಾನು ಇಲ್ಲೆಲ್ಲಿ ಹೇಳಲ್ಲ, ಬೇರೆಯವರು ಸಂಸಾರದ್ದು ನಾನೇನು ಮಾತಾಡಲ್ಲ. ಸೊ ನನ್ನ ಸಂಸಾರದ್ದು, ನಾನು ಪಟ್ಟಿರೋ ಕಷ್ಟ, ನಾನು ಪಟ್ಟಿರೋಂಥ ಸ್ಟ್ರಗಲ್ಲು, ಈಗ ನಾನು ಪಡ್ತಾ ಇರೋ ಈ ಥರ ಕಷ್ಟನೂ ತೋರಿಸ್ತಾ ಇದ್ದೀನಿ. ಇದಕ್ಕೇನೆ ಉರಿ ಬಂದ್ಬಿಟ್ರೆ ಇನ್ನೆಲ್ಲ ಯಾವ ಥರ ವೀಡಿಯೋಸ್ ಇನ್ನು ಇದು ಮಾಡಬೇಕು ನನಗಂತ ಅರ್ಥ ಆಗ್ತಿಲ್ಲ. ಆದರೂ ನೀವು ಮಾಡ್ತೀರಂತ ಕುಗ್ಗಲ್ಲ, ಸ್ವಲ್ಪ ನಿಮಗೂ ತಲೆಗೆ ಹೋಗ್ಲಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಥರ ಕಾಮೆಂಟ್ಸ್ ಮಾಡೋರಿಗೆ ಕೇಳೋರಿಲ್ಲ ಅಂದರೆ ನಾವೇನಿಲ್ಲಿ ಅದು ಹೇಳ್ಬಾರ್ದು ಬಾಯಿ, ಯಾಕಂದರೆ ಕಾಮೆಂಟ್ ಮಾಡೋರು ನಾವು ಒಂದೇ ಥರ ಆಗ್ಬಿಡ್ತೀವಿ. ಆ ಥರ ಕೆಟ್ಟ ಪದಗಳೆಲ್ಲ ಬಳಸಿದ್ರೆ ಅವ್ರಿಗಂತೂ ಆ ಥರ ಬೆಳೆಸಿರ್ತಾರೆ ಮನೆಗಳಲ್ಲಿ. ಬೇರೆಯವ್ರನ್ನ ನೋಡಿಬಿಟ್ಟು ಉರ್ಕೊಳ್ಳೋದು, ಬೇರೆಯವ್ರು ಕಷ್ಟಪಡ್ತಾಯಿದ್ರೆ ನಗೋದು, ಬೇರೆಯವರು ಇದರಲ್ಲಿ ಜೀವನದಲ್ಲಿ ಆಟ ಆಡೋದು, ಈ ಥರ ತಂದೆ ತಾಯಿ ಮುಂಚೆಯಿಂದ ಕಲಿಸಿರ್ತಾರಂಥವ್ರಿಗೆ. ಆದರೂ ತಂದೆ ತಾಯಿನ ಬೈಕೋಬಾರ್ದು, ಯಾಕಂದರೆ ಅವರು ಪಾಪ ತಿಳಿದಿರೋ ಮಟ್ಟಿಗೆ ಅವ್ರಿಗೆ ಬೆಳೆಸಿರ್ತಾರೆ ಹೊರತು ಇವು ಅಡ್ಡದಾರಿಯಲ್ಲಿ ಬೆಳೆಯೋರನ್ನ ಏನು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಬೇರೆಯವ್ರ ಬಗ್ಗೆ ಬಿದ್ದು ಅಳೋದು ಸ್ವಲ್ಪ ಬಿಟ್ಟುಬಿಟ್ಟು ನಿಮ್ಮ ಲೈಫ್ ಏನಾಗಿದೆ, ನೀವು ಲೈಫಲ್ಲಿ ಏನು ಅಚೀವ್ ಮಾಡಿದ್ದೀರಾ, ಏನು ಮಾಡಬೇಕು ಅಂತಿದ್ದೀರಾ ಮಕ್ಳಿಗೋಸ್ಕರ, ಇಲ್ಲ ನಿಮಗೋಸ್ಕರ, ಇಲ್ಲ ನಿಮ್ಮ ಹೆಂಡತಿಗೋಸ್ಕರ, ಇಲ್ಲ ನಿಮ್ಮ ತಂದೆ ತಾಯಿಗೋಸ್ಕರ ಏನಾದರೂ ಕಷ್ಟಪಟ್ಟು ಏನಾದರೂ ಅಚೀವ್ ಮಾಡಿರಿ, ಇಲ್ಲ ದುಡೀರಿ. ಅದು ಬಿಟ್ಟು ಬರೀ ಒಂದು ಹೆಣ್ಮಗಳು ಬಂದು ಲಾಕ್ಸ್ ಮಾಡ್ತಾಳೆ ಅಂತ ಬಂದುಬಿಟ್ಟು ಇಲ್ಲೊಂದು ಕಾಮೆಂಟ್ ಬರ್ದೋದ್ರೆ ನಿಮ್ಗೆ ಏನು ಬರುತ್ತೆ? ಅದನ್ನು ನಾನು ಆರಾಮಾಗಿ ಹೈಡ್ ಮಾಡಿ ಹಾಕ್ಬೋದು, ಅದು ಬೇರೆಯವ್ರಿಗೆ ಕಾಣಿಸೋದು ಇಲ್ಲ. ನೀವು ಅಂದ್ಕೊಂಡಿರ್ಬೋದು, ನಾನು ಮಾಡಿರೋ ಕಾಮೆಂಟ್ ನಾನು ಡಾನ್ ಆಗಿಬಿಟ್ಟೆ, ಕಾಮೆಂಟ್ ಮಾಡಿಬಿಟ್ಟೆ ಇವ್ರಿಗೆ, ಹೋಗಿನ್ನ ಆಗೋಯ್ತಿನ್ನ ಇವ್ರದ್ದೆಲ್ಲ ಫುಲ್ ಪ್ರಪಂಚನೇ ನೋಡುತ್ತೆ ಅನ್ನೋ ರೇಂಜ್ಗೆ ನೀವು ಮನಸ್ಥಿತಿ ಇಟ್ಕೊಂಡು ಕಾಮೆಂಟ್ ಬರೀತೀರಾ. ಅದು ಯಾರು ನಿಮ್ಮ ಮೂಸು ನೋಡಲ್ಲ ನಿಮ್ಮ ಕಾಮೆಂಟ್ಸ್ನ, ಯಾಕಂದರೆ 99% ನನ್ನನ್ನು ಇಷ್ಟಪಡೋರೆ ನೋಡೋದು ಇದು ವೀಡಿಯೋಸು ಕಾಮೆಂಟ್ಸ್ ಎಲ್ಲನೂ ಅವರೇ ಉಗಿದು ಬಿಸಾಕಿರ್ತಾರೆ ಕಾಮೆಂಟ್ ಕೆಳಗೆ. ನಾನು ಉಗಿಯೋದು ಬೇಡ, ನಮ್ಮ ಸಬ್ಸ್ಕ್ರೈಬರ್ಸೇ ಉಗಿತಾರೆ ಬಿಡು ಅಂತ ಸುಮ್ಮನೆ ಆಗಿರ್ತೀನಿ ನಾನು. ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಕಾಮೆಂಟ್ ಮಾಡೋರು. ಅಯ್ಯೋ ಎಷ್ಟು ಉಗುತ್ರು, ಎಷ್ಟು ಹೇಳಿದ್ರು ಅಷ್ಟೇ. ಆದರೂ ಒಂದೊಂದು ಸಾರಿ ಈ ಥರ ಮಾಡಲಿಲ್ಲ ಅಂದರೆ ಏನು ಮಾಡ್ತಾರೆ ಗೊತ್ತಾ, ಇನ್ನೂ ಜಾಸ್ತಿ ಮಾಡೋಕ್ಕೆ ಇದು ಮಾಡಿಬಿಡ್ತಾರೆ ಕಾಮೆಂಟ್ಸ್ ಎಲ್ಲ ಬಂದುಬಿಟ್ಟು. ಅದಕ್ಕೋಸ್ಕರ ನಾನು ಹೇಳೋದಷ್ಟೇ, ಯಾರಾದರೂ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬ್ ಚಾನಲ್ ಅಂತ ಇದ್ದರೆ ಧೈರ್ಯವಾಗಿ ಬಂದು ಸ್ಟಾರ್ಟ್ ಮಾಡಿ. ಇಂಥವ್ರಿಗೆಲ್ಲ ಎದುರ್ಕೊಂಡ್ರೆ ಪ್ರಪಂಚದಲ್ಲಿ ಜೀವನ ಮಾಡೋಕ್ಕೂ ಆಗಲ್ಲ, ಮನೆಯಿಂದ ಈಚೆ ಕಡೆ ಬರೋಕ್ಕೂ ಆಗಲ್ಲ. ನಾನು ತುಂಬ ಭಯಪಡ್ತಾ ಇದ್ದೆ ಮುಂಚೆ, ನಾನು ಒಂದಿಬ್ಬರ ಹತ್ರ ನಿಂತು ಧೈರ್ಯವಾಗಿ ಮಾತಾಡ್ತಾ ಇರಲಿಲ್ಲ. ಅಂಥವಳು ಒಂದು ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾ ಇದ್ದೀನಿ, ಈ ರೀತಿ ಮಾತಾಡ್ತೀನಿ ಅಂದರೆ ಅದಕ್ಕೆಲ್ಲ ನಿಮ್ಮಂಥ ಒಳ್ಳೆಯವರ ಸಪೋರ್ಟಿಂದನೇ ನಾನು ಇಷ್ಟೊಂದು ಬೆಳವಣಿಗೆ ಆಗೋಕ್ಕೆ ಸಾಧ್ಯ ಆಗಿದ್ದು. ಇನ್ನೂ ಬೆಳಿತೀನಿ ನಿಮ್ಮಿಂದ. ನಿಮ್ಮ ಸಪೋರ್ಟ್ ಅನ್ನೋದಿದ್ರೆ ಇನ್ನೂ ಕಷ್ಟಪಡ್ತೀನಿ ನಾನು. ನಿಮ್ಮ ಸಪೋರ್ಟಿಂದನೇ ನಾನು ಇನ್ನೂ ಹೆವಿ ಕಷ್ಟಪಡಬೇಕು ಅಂತ ಡಿಸೈಡ್ ಮಾಡಿರೋದು. ಇದೇ ರೀತಿ ನನ್ನ ಜೊತೆ ಕೊನೆವರೆಗೂ ಇರ್ರಿ ಅಂತ ಕೈ ಮುಗಿದು ಬೇಡ್ಕೊತೀನಿ ನಿಮ್ಮ ಹತ್ರ. ಹಲೋ ಎಲ್ರಿಗೂ, ಈಗ ಸ್ನಾನ ಮಾಡ್ಕೊಂಡು ಬಂದೆ. ಈ ಬಿಸಿಲಲ್ಲಿ ಸ್ನಾನ ಮಾಡಿದ್ರೂ ಸ್ನಾನ ಮಾಡಿಲ್ಲೇನೋ ಅನ್ನೋ ಇದ್ರಲ್ಲಿ ಕಾಣ್ತಾ ಇರ್ತೀವಿ. ವೇಸ್ಟ್ ಸ್ನಾನ ಮಾಡೋದೇನೆ, ಆದರೆ ಸ್ನಾನ ಮಾಡದೆ ಇರೋಕ್ಕಾಗಲ್ಲ. ಸೊ ಈಗ ಇನ್ನೂ ತಲೆನೂ ಒಣಗಿಲ್ಲ, ಸ್ವಲ್ಪ ಕೂದಲೆಲ್ಲ ಹಂಗೆ ವೆಟ್ಟಾಗಿ ಇದೆ, ಡ್ರೈ ಮಾಡ್ಕೋಬೇಕು. ಮೆಹಂದಿ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಸ್ಟಿಕ್ಕರ್ಸ್ ಬರುತ್ತಲ್ಲ
ಅದೇ ಸ್ಟಿಕ್ಕರ್ನೇ ಹಾಕಿದ್ದೀನಿ ಇಲ್ಲಿ ಮೇಲ್ಗಡೆ ಮಾತ್ರ, ಇನ್ನು ಒಳಗಡೆ ಏನೂ ಹಾಕಿಲ್ಲ. ಈ ಥರ ತುದಿ ಬೆರಳಿಗೆ ಈ ಥರ ಇಟ್ಕೊಳ್ಳೋದು ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಈ ರೈಟ್ ಹ್ಯಾಂಡ್ಗೂ ಈ ಥರ ಇಟ್ಕೊಂಡಿದ್ದೀನಿ ಅಷ್ಟೇ. ಇದೊಂದು ಸ್ಟಿಕ್ಕರ್ ಮೇಲೆ ಹಾಕಿ. ನನಗೆ ಅಷ್ಟಾಗಿ ಮೆಹಂದಿ ಅದೆಲ್ಲನೂ ಬಿಡ್ಸೋಕ್ಕೆ ಬರಲ್ಲ, ಕೋನೆಲ್ಲ ಬಿಡಿಸ್ಕೊಳ್ಳೋದಕ್ಕೆ. ಸೊ ಹಂಗಾಗಿ ಈ ಥರ ಸ್ಟಿಕ್ಕರ್ಸು ಮಂಜು ತಂದು ಕೊಟ್ಟಿದ್ಲು ಅವಾಗ, ಅದಕ್ಕೆ ಹಾಕ್ಕೊಂಡಿದ್ದೆ. ಈಗ ಎಲ್ಲ ಕೆಲಸಗಳು ಮಾಡಿದೆ. ಇಷ್ಟೊತ್ತು ಸ್ನಾನ ಮಾಡ್ಕೊಂಡು ಬಂದೆ. ನಮ್ಮ ಮನೆಯವ್ರು ಸ್ನಾನ ಮಾಡಬೇಕೀಗ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನು ಅಂತಂದು ಹೇಳ್ಬಿಟ್ಟು. ಹಾಗೆ ನೋಡ್ತಾಯಿರಿ. ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆಂದರೆ ನನ್ನ ವೀಡಿಯೋಸ್ ಯಾವುದೇ ಒಂದು ಪೋಸ್ಟ್ ಮಾಡಿದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ, ನಿಮ್ಮ ಮೊಬೈಲ್ಗೆ ಬಂದುಬಿಡುತ್ತೆ. ಮತ್ತು ನೀವು ಸರ್ಚ್ ಮಾಡಿ ನೋಡೋ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಚೈನ್ದು ಎಲ್ಲನೂ ನಾನು ಆಗಲೇ ಅಪ್ಡೇಟ್ ಅನ್ನೋದು ಕೊಟ್ಟಿದ್ದೀನಿ. ಈಗ ಸದ್ಯಕ್ಕೆ ಸ್ವಲ್ಪ ಕೆಲಸಗಳಿದೆ, ಅದು ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೊರಡ್ತೀವಿ. ಇನ್ಮೇಲೆ ವ್ಲಾಗ್ಸ್ ಮುಖಾಂತರನೇ ನಾನು ತೋರಿಸ್ತೀನಿ ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತ. ಆದಷ್ಟು ಸ್ವಲ್ಪ ಲೈವೇ ಮಾತಾಡ್ತೀನಿ, ಟ್ರಿಪ್ಪುದು ಇದೆಲ್ಲ ಮುಗಿಯೋವರೆಗೂ ಲೈವಲ್ಲೇ ಮಾತಾಡ್ತಾ ಇರ್ತೀನಿ. ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇನ್ನೇನು ಟೈಮ್ ಆಗುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಅಪ್ಡೇಟ್ ಅನ್ನೋದು ಬರುತ್ತೆ. ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.